ಅದು ನೋಡ್ಬೇಕಾದ್ರೆ ಅವರು ವಿಲ್ ಪವರು ಅದ್ರ ಮ್ಯಾಗೆ ಡಿಪೆಂಡ್ ಆಗ್ತಿದ್ದಾವೆ. ವಿಲ್ ಪವರು, ಎಕ್ಸ್ಪೀರಿಯನ್ಸು, ಅವನ ಬದ್ಧತೆ ಮೇಲೆ ಅದು ಒಂದು ಸಲ ಆದಾಗ ಅಟ್ರಾಕ್ಟ್ ಆಗ್ತೈತೆ, 2 ಸಲ ಆಗ್ತೈತೆ ಅನ್ನೋದು ಅವನ ಕೆಪಾಸಿಟಿ ಮ್ಯಾಗ ಅದು. ಅವ್ನು ಗಟ್ಟಿ ಇದ್ದಂದ್ರೆ ಅದು ಆಗೋದಿಲ್ಲ. ಸ್ವಲ್ಪ ವೀಕ್ನೆಸ್ ಇತ್ತಂದ್ರೆ ಏನು ಮಾಡೋದು ಅದು ಒಂದೇ ಸಲಕ್ಕೇನ ಮೊಬೈಲ್ ರಿಂಗ್ ಆಗ್ಲಿಕ್ಕೆ ಶುರು ಆಗ್ತೈತೆ. ಅದು ನೋಡ್ಬೇಕಾದ್ರೆ ಅವರು ವಿಲ್ ಪವರು ಅದ್ರ ಮ್ಯಾಗೆ ಡಿಪೆಂಡ್ ಆಗ್ತಿದ್ದಾವೆ. ವಿಲ್ ಪವರು, ಎಕ್ಸ್ಪೀರಿಯನ್ಸು, ಅವನ ಬದ್ಧತೆ ಮೇಲೆ ಅದು ಒಂದು ಸಲ ಆದಾಗ ಅಟ್ರಾಕ್ಟ್ ಆಗ್ತೈತೆ, 2 ಸಲ ಆಗ್ತೈತೆ ಅನ್ನೋದು ಅವನ ಕೆಪಾಸಿಟಿ ಮ್ಯಾಗ ಅದು. ಅವ್ನು ಗಟ್ಟಿ ಇದ್ದಂದ್ರೆ ಅದು ಆಗೋದಿಲ್ಲ. ಸ್ವಲ್ಪ ವೀಕ್ನೆಸ್ ಇತ್ತಂದ್ರೆ ಏನು ಮಾಡೋದು ಅದು ಒಂದೇ ಸಲಕ್ಕೇನ ಮೊಬೈಲ್ ರಿಂಗ್ ಆಗ್ಲಿಕ್ಕೆ ಶುರು ಆಗ್ತೈತೆ. ಡಿಪೆಂಡ್ ಅಪಾನ್ ಅವನ ವಿಲ್ ಪವರು, ಅವನ ಅನುಭವ. ಏನು ಮೊದಲೇ ಹಿಂಗೆ ಆಗ್ತೈತೆ ಅಂತ ಅವನ ಹೆದರಿಕೆ ಇತ್ತಂದ್ರೆ ಅವನು 10 ಸಲ ಹಾಯ್ ಅಂದರೂ ಅವೇನು ಆ ಕಡೆ ತಿರುಗಿ ನೋಡೋಲ್ಲ. ಸುಮಾರು ಜನ ಇರ್ತಾರೆ ಪಾಪ, ಅವ್ರೇನು ಹಾಯ್ ಅನ್ನೋದ್ಲೆ ಹಾಯ್ ಅಂತಾವ ಏನು ಮತ್ತೆ ಅವ್ರು ಯಾವ ದೃಷ್ಟಿ ಹಾಯ್ ಅನ್ನೋದು ಅವ್ರಿಗೆ ಗೊತ್ತಿರಂಗಿಲ್ಲ. ಅದು ಹಾಯ್ ಅನ್ನೋದೇ ನಮಸ್ಕಾರ ಅಂತೀವಿ. ಹಾಗೆ ಅಲ್ಲ, ನಿಷೇಧ ಮಾಡಲಿಕ್ಕೆ ಮಾಡೋದ್ರಿಂದ ಪರಿಹಾರ ಆಗೋಲ್ಲ. ಏನು ಮಾಡೋರು ನೀವು ಈಗ ನಿಷೇಧ ಮಾಡ್ತಾರೆ, ಓಕೆ, ಅದೇನು ಮಾಡಲಿಕ್ಕೆ ಅಂತ ಸಾಕಷ್ಟು ಸಂಘಟನೆ ಮಾಡಿದ್ವಿ. ಈಗ ಅವ್ರವ್ರು ಬೇರೆ MES ಮಾಡ್ಬೇಕಂತ ಹೇಳಿದ್ರೆ ಮತ್ತೆ ಬರ್ತಾರೆ ಸ್ಟ್ರೈಕ್ ಮಾಡೋಕೆ. ಅದಕ್ಕೇನು ಯಾವ್ದು ಲೇಬಲ್ ಅವಶ್ಯಕತೆ ಇಲ್ಲ. ಮತ್ತು ಅದು ಅಧಿಕೃತವಾಗಿ ಎಲ್ಲಿದೆ ಅಂತ ನಮಗೂ ಗೊತ್ತಿಲ್ಲ. ಅದು ಯಾವ ಆ್ಯಕ್ಟಿವಿಟೀಸ್ ಮಾಡ್ತಾರೆ, ಅದೇನು ಚಾಲ್ತಿಯಲ್ಲಿದೆ. MES ಅಂತ ಹೇಳ್ತೀವಿ, ಹಿಂದೆ ಯಾವಾಗ ಒಂದು ಸಾರಿ ರಿಜಿಸ್ಟ್ರೇಷನ್ ಆಗಿರ್ಬೋದು. ಅದು ಹಾಗೆ ಅಲ್ಲ ನಡ್ಲಿಕ್ಕೆ. ಮತ್ತೀಗ ಅದು ಇದ್ದಾಗ ಅದು ಹೆಂಗೆ ಬ್ಯಾನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಬ್ಯಾನ್ ಮಾಡಿದ್ರೆ ಮತ್ತೆ ಬೇರೆ ಹೆಸರು ಮ್ಯಾಗ ಬರ್ಬೋದು. ಅದು ಪರಿಹಾರ ಅಲ್ಲ. ಆದಷ್ಟು ಸರ್ಕಾರಗಳು, ಜಿಲ್ಲಾಡಳಿತ ಅದ್ರ ಬಗ್ಗೆ ಆಗದಂಗೆ ಕಾರ್ಯಕ್ರಮ ಹಾಕಬೇಕು. ಬಟ್ ಇಲ್ಲಿವರೆಗೂ ಈ ಉತ್ತರ ಕೊಡಬೇಕಾದ್ರೂ ಅವ್ರು ಕೈಲಿ ಬರ್ ಮರಾಠಿಯಲ್ಲಿ ಕೊಡ್ತಾರೆ. ಅದನ್ನ ಯಾಕೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಅವ್ರು ಡಿಮಾಂಡ್ ಇದೆ ಕೊಡಬೇಕಂತ. ನಮ್ಮದು ಕನ್ನಡನೇ ಇದಿರಲ್ಲ. ನಮಗೇನು ಖಾನಾಪುರ ಮತ್ತು ಬಾರ್ಡರ್ ಭಾಗ ಇದೆ, ಅವ್ರಿಗೆ ಹಳೇದು ಹಂಗೆ ಇದೆ. ಕೆಲವು ಹಳೇದು ಹಂಗೆ ಬಿಫೋರ್ ಇಂಡಿಪೆಂಡೆಂಟ್ ಏನಿತ್ತು ಅದು ಹಂಗೆ ಕ್ಯಾರಿ ಆನ್ ಆಗಿದೆ. 2014ರಲ್ಲಿ ಎಂದೇ ಸರ್ಕಾರ ಇತ್ತು, ನೀವೇ ಆವಾಗ ಆದೇಶ ಮಾಡಿದ್ರಿ ಯಾವುದೇ ರೀತಿಯಿಂದ ಕೈ ಬರದಲ್ಲಿ ಕೊಡಬಾರ್ದು ಉದ್ದಾರ. ಈಗೆಲ್ಲ ಕಂಪ್ಯೂಟರೈಸ್ ಬಂದಲ್ಲ ಈಗ. ಮತ್ತೆ ಈಗ ಆದರೂ ಕೊಡ್ತಿದ್ದಾರೆ ಸರ್. ಮರಾಠಿಯಲ್ಲಿ ಕೊಡ್ತಾ ಇದ್ದಾರೆ. ಮರಾಠಿಯಲ್ಲೇ ಬರುತ್ತೆ. ಇಂಪ್ಲಿಮೆಂಟ್ ಆಗಿದೆ ಸರ್ ಬೆಳಗಾವಿ ಅದಕ್ಕೆ ಅದೊಂದು ಸಮಸ್ಯೆ ಇದೆ. ಅದಕ್ಕಾಗಿ ಅವರು 100% ಕಂಟಿನ್ಯೂ ಮಾಡ್ತೀವಿ ಕೆಲವು ನೋಡೋಣ. ಅದ್ರ ಬಗ್ಗೆ ಜಿಲ್ಲಾಡಳಿತ ಯಾವ ಇಲಾಖೆಗೆ ಸಂಬಂಧಪಟ್ಟ ಚರ್ಚೆ ಮಾಡೋಣ. ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ, ನಮಗೆ ನಮ್ಮ ಪ್ರೊಟೆಕ್ಷನ್ಗೆ ಏನು ಮಾಡಬೇಕಿದೆ ಮಾಡುವಂಥ ಪ್ರಯತ್ನ ಮಾಡೋದ್ರೆ ನಾವೇಳಿ ಫಸ್ಟ್ ಹೇಳಿದ ನಾನೇ ಇರಲ್ಲ. ಮುಂಜಾನೆ ಫಸ್ಟ್ ಹೇಳಿದ್ಮ್ಯಾಗ ಆಮ್ಯಾಗ ಸದನ್ಯಾಗ ಒಳಗೆ ಬರ್ತದು. ಫಸ್ಟ್ ನಾವು ಹೇಳಿದ್ಮ್ಯಾಗ ಅದು ಬಂತು. ಚೀಟಿ ಕೊಡೋಂಥದ್ದು ಏನಿಲ್ಲ, ಬಹಿರಂಗ ಇರಲ್ಲ. ಬಹಿರಂಗ ಓಪನ್ ಇದೆ. ಯತ್ನಾಳ್ ಅವ್ರು ಚೀಟಿ ಕೊಟ್ಟರು ಮಾತಾಡ್ತಾರ? ಯತ್ನಾಳ್ ಅವ್ರು ಚೀಟಿ ಕೊಟ್ಟರೆ ಏನು ಮಾತಾಡೋರು? ಪರಿಶಿಷ್ಟ ಅಂತಿಲ್ಲ, ಗರ್ಜಿಸುವ ಹುಲಿಗೆ. ಪರಿಶಿಷ್ಟಲ್ಲಿ ಯಾರು ಬಂದರೂ ಯಾವ ಗರ್ಜಿಸ್ತಾವ ಅದಕ್ಕೆಲ್ಲ CD ತೋರಿಸುವಂಥ ಕೆಲಸ ಆಗ್ತದೆ. ದೂರು ಕೊಡೋಂಥದ್ದು ಏನು ಅವ್ರು ತೊಗೋಬೇಕಲ್ಲ. ಏನು ದೂರು ಕೊಡೋದು ಇದ್ರಾಗ ಅವರೇ ತೊಗೋಬೇಕು. ಯಾರು ನಾವೇಳಿ ಫಸ್ಟ್ ಹೇಳಿದ ನಾನೇ ಇರಲ್ಲ. ಮುಂಜಾನೆ ಫಸ್ಟ್ ಹೇಳಿದ್ಮ್ಯಾಗ ಆಮ್ಯಾಗ ಸದನ್ಯಾಗ ಒಳಗೆ ಬರ್ತದು. ಇಲ್ಲ, ನಾವು ಹೇಳಿದ್ವಿ ಫಸ್ಟ್ ನಾವು ಹೇಳಿದ್ಮ್ಯಾಗ ಅದು ಬಂತು. ಚೀಟಿ ಕೊಡೋಂಥದ್ದು ಏನಿಲ್ಲ, ಬಹಿರಂಗ ಇರಲ್ಲ. ಬಹಿರಂಗ ಓಪನ್ ಇದೆ. ಯತ್ನಾಳ್ ಅವ್ರು ಚೀಟಿ ಕೊಟ್ಟರು ಮಾತಾಡ್ತಾರ? ಯತ್ನಾಳ್ ಅವ್ರು ಚೀಟಿ ಕೊಟ್ಟರೆ ಏನು ಮಾತಾಡೋರು? ಗರ್ಜಿಸುವ ಹುಲಿಗೆ. ಪರಿಶಿಷ್ಟಲ್ಲಿ ಯಾರು ಬಂದರೂ ಯಾವ ಗರ್ಜಿಸ್ತಾವ ಅದಕ್ಕೆಲ್ಲ CD ತೋರಿಸುವಂಥ ಕೆಲಸ ಆಗ್ತದೆ. ದೂರು ಕೊಡೋಂಥದ್ದು ಏನು ಅವ್ರು ತೊಗೋಬೇಕಲ್ಲ. ಏನು ದೂರು ಕೊಡೋದು ಇದ್ರಾಗ ಅವರೇ ತೊಗೋಬೇಕು. ಯಾರು ಅದು ನೋಡ್ಬೇಕಾದ್ರೆ ಅವರು ವಿಲ್ ಪವರು ಅದ್ರ ಮ್ಯಾಗೆ ಡಿಪೆಂಡ್ ಆಗ್ತಿದ್ದಾವೆ. ವಿಲ್ ಪವರು, ಎಕ್ಸ್ಪೀರಿಯನ್ಸು, ಅವನ ಬದ್ಧತೆ ಮೇಲೆ ಅದು ಒಂದು ಸಲ ಆದಾಗ ಅಟ್ರಾಕ್ಟ್ ಆಗ್ತೈತೆ, 2 ಸಲ ಆಗ್ತೈತೆ ಅನ್ನೋದು ಅವನ ಕೆಪಾಸಿಟಿ ಮ್ಯಾಗ ಅದು. ಅವ್ನು ಗಟ್ಟಿ ಇದ್ದಂದ್ರೆ ಅದು ಆಗೋದಿಲ್ಲ. ಸ್ವಲ್ಪ ವೀಕ್ನೆಸ್ ಇತ್ತಂದ್ರೆ ಏನು ಮಾಡೋದು ಅದು ಒಂದೇ ಸಲಕ್ಕೇನ ಮೊಬೈಲ್ ರಿಂಗ್ ಆಗ್ಲಿಕ್ಕೆ ಶುರು ಆಗ್ತೈತೆ. ಅದು ನೋಡ್ಬೇಕಾದ್ರೆ ಅವರು ವಿಲ್ ಪವರು ಅದ್ರ ಮ್ಯಾಗೆ ಡಿಪೆಂಡ್ ಆಗ್ತಿದ್ದಾವೆ. ವಿಲ್ ಪವರು, ಎಕ್ಸ್ಪೀರಿಯನ್ಸು, ಅವನ ಬದ್ಧತೆ ಮೇಲೆ ಅದು ಒಂದು ಸಲ ಆದಾಗ ಅಟ್ರಾಕ್ಟ್ ಆಗ್ತೈತೆ, 2 ಸಲ ಆಗ್ತೈತೆ ಅನ್ನೋದು ಅವನ ಕೆಪಾಸಿಟಿ ಮ್ಯಾಗ ಅದು. ಅವ್ನು ಗಟ್ಟಿ ಇದ್ದಂದ್ರೆ ಅದು ಆಗೋದಿಲ್ಲ. ಸ್ವಲ್ಪ ವೀಕ್ನೆಸ್ ಇತ್ತಂದ್ರೆ ಏನು ಮಾಡೋದು ಅದು
ಒಂದೇ ಸಲಕ್ಕೇನ ಮೊಬೈಲ್ ರಿಂಗ್ ಆಗ್ಲಿಕ್ಕೆ ಶುರು ಆಗ್ತೈತೆ. ಡಿಪೆಂಡ್ ಅಪಾನ್ ಅವನ ವಿಲ್ ಪವರು, ಅವನ ಅನುಭವ. ಏನು ಮೊದಲೇ ಹಿಂಗೆ ಆಗ್ತಿತ್ತು ಅಂತ ಅವನ ಹೆದರಿಕೆ ಇತ್ತಂದ್ರೆ ಅವನು 10 ಸಲ ಹಾಯ್ ಅಂದರೂ ಅವೇನು ಆ ಕಡೆ ತಿರುಗಿ ನೋಡೋಲ್ಲ. ಸರ್ ಈಗ ಹಲೋ ಅಂದವ್ರು ಯಾರು ಇದಾರೇನು ಸರ್? ಹಾಂ, ಈಗ ಅವ್ರು ಹಾಯ್ ಅಂದಾಗ ಇಲ್ಲಿ ಹಲೋ ಅಂದವ್ರು ಭಾಷಣ ಹೇಗೆ? ಸುಮಾರು ಜನ ಇರ್ತಾರೆ ಪಾಪ, ಅವ್ರೇನು ಹಾಯ್ ಅನ್ನೋದ್ಲೆ ಹಾಯ್ ಅಂತಾವ ಏನು ಮತ್ತೆ. ಅವ್ರು ಯಾವ ದೃಷ್ಟಿ ಹಾಯ್ ಅನ್ನೋದು ಅವ್ರಿಗೆ ಗೊತ್ತಿರಂಗಿಲ್ಲ. ಅದು ಹಾಯ್ ಅನ್ನೋದು ನಮಸ್ಕಾರ ಅಂತೀವಿ. ಹಾಗೆ ಅಲ್ಲ, ನಿಷೇಧ ಮಾಡಲಿಕ್ಕೆ ಮಾಡೋದ್ರಿಂದ ಪರಿಹಾರ ಆಗೋಲ್ಲ. ಏನು ಮಾಡೋರು ನೀವು ಈಗ ನಿಷೇಧ ಮಾಡ್ತಾರೆ, ಓಕೆ, ಅದೇನು ಮಾಡಲಿಕ್ಕೆ ಅಂತ ಸಾಕಷ್ಟು ಸಂಘಟನೆ ಮಾಡಿದ್ವಿ. ಈಗ ಅವ್ರವ್ರು ಬೇರೆ MES ಮಾಡ್ಬೇಕಂತ ಹೇಳಿದ್ರೆ ಮತ್ತೆ ಬರ್ತಾರೆ ಸ್ಟ್ರೈಕ್ ಮಾಡೋಕೆ. ಅದಕ್ಕಿನ್ನು ಯಾವ್ದು ಲೇಬಲ್ ಅವಶ್ಯಕತೆ ಇಲ್ಲ. ಮತ್ತು ಅದು ಅಧಿಕೃತವಾಗಿ ಎಲ್ಲಿದೆಯೋ ಅಂತ ನಮಗೂ ಗೊತ್ತಿಲ್ಲ. ಅದು ಯಾವ ಆ್ಯಕ್ಟಿವಿಟೀಸ್ ಮಾಡ್ತಾರೆ, ಅದು ಏನು ಚಾಲ್ತಿಯಲ್ಲಿದೆ. MES ಅಂತ ಹೇಳ್ತೀವಿ, ಹಿಂದೆ ಯಾವಾಗ ಒಂದು ಸಾರಿ ರಿಜಿಸ್ಟ್ರೇಷನ್ ಆಗಿರ್ಬೋದು. ಅದು ಹಾಗೇ ಅಲ್ಲ ನಡ್ಲಿಕ್ಕೆ. ಮತ್ತೀಗ ಅದು ಇದ್ದಾಗ ಅದು ಹೆಂಗೆ ಬ್ಯಾನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಬ್ಯಾನ್ ಮಾಡಿದ್ರೆ ಮತ್ತೆ ಬೇರೆ ಹೆಸರು ಮ್ಯಾಗ ಬರ್ಬೋದು. ಅದು ಪರಿಹಾರ ಅಲ್ಲ. ಆದಷ್ಟು ಸರ್ಕಾರಗಳು, ಜಿಲ್ಲಾಡಳಿತ ಅದ್ರ ಬಗ್ಗೆ ಆಗದಂಗೆ ಕಾರ್ಯಕ್ರಮ ಹಾಕಬೇಕು. ಉತ್ತಾರ ಕೊಡ್ತಿರಲ್ಲ, ಅದು ಮರಾಠಿಯಲ್ಲಿ ಕೊಡ್ತಾ ಇದ್ದೀರಿ. ಬಟ್ ಇಲ್ಲಿವರೆಗೂ ಈ ಉತ್ತಾರ ಕೊಡಬೇಕಾದ್ರೂ ಅವ್ರು ನೋಡೋ ಕೈಲೇ ಬರೆದು ಮರಾಠಿಯಲ್ಲಿ ಕೊಡ್ತಾರೆ. ಅದನ್ನ ಯಾಕೆ ಕೊಡ್ತಾ ಇದ್ದೀರಿ ಅಂತ ಹೇಳಿ ಅವ್ರ ಡಿಮಾಂಡ್ ಇದೆ ಕೊಡಬೇಕಂತ. ನಮ್ಮದು ಕನ್ನಡನೇ ಇದಿರಲ್ಲ. ಇಲ್ಲ ಸರ್, ಅವ್ರು ಅಲ್ಲಿ ನಮಗೇನು ಖಾನಾಪುರ ಮತ್ತು ಬಾರ್ಡರ್ ಭಾಗದಲ್ಲಿ ಅವ್ರಿಗೆ ಹಳೇದು ಹಂಗೆ ಇದೆ. ಕೆಲವು ಹಳೇದು ಹಂಗೆ ಬಿಫೋರ್ ಇಂಡಿಪೆಂಡೆಂಟ್ ಏನಿತ್ತು ಅದು ಹಂಗೆ ಕ್ಯಾರಿ ಆನ್ ಆಗಿದೆ. ಸರ್ 2014ರಲ್ಲಿ ಹಿಂದೆ ಸರ್ಕಾರ ಇತ್ತು, ನೀವೇ ಅವಾಗ ಆದೇಶ ಮಾಡಿದ್ರಿ ಯಾವುದೇ ರೀತಿಯಿಂದ ಕೈ ಬರದಲ್ಲಿ ಕೊಡಬಾರ್ದು ಉತ್ತಾರ ಆಗಲಿ. ಈಗೆಲ್ಲ ಕಂಪ್ಯೂಟರೈಸ್ ಬಂದಲ್ಲ ಈಗ. ಮತ್ತೆ ಈಗ ಆದರೂ ಕೊಡ್ತಿದ್ದಾರೆ ಸರ್. ಮರಾಠಿಯಲ್ಲಿ ಕೊಡ್ತಾ ಇದ್ದಾರೆ, ಮರಾಠಿಯಲ್ಲೇ ಬರೆದು ಕೊಡ್ತಾ ಇದ್ದಾರೆ. ಬೆಳಗಾವಿ ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ ಕನ್ನಡದಲ್ಲಿ ಅನುವಾದ ಆಗಿಲ್ಲ ಸರ್. ಅದಕ್ಕೆ ಅದೊಂದು ಸಮಸ್ಯೆ ಇದೆ. ಅದಕ್ಕಾಗಿ ಅವ್ರು 100% ಕಂಟಿನ್ಯೂ ಮಾಡ್ತೀವಿ ಕೆಲವು. ನೋಡೋಣ, ಅದ್ರ ಬಗ್ಗೆ ಜಿಲ್ಲಾಡಳಿತ ಯಾವ ಇಲಾಖೆಗೆ ಸಂಬಂಧಪಟ್ಟ ಚರ್ಚೆ ಮಾಡೋಣ. ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ, ನಮಗೆ ನಮ್ಮ ಪ್ರೊಟೆಕ್ಷನ್ಗೆ ಏನು ಮಾಡಬೇಕಿದೆ ಮಾಡುವಂಥ ಪ್ರಯತ್ನ ಮಾಡೋದ್ರೆ. ನಾವು ಹೇಳಿ ಫಸ್ಟ್ ಹೇಳಿದ ನಾನೇ ಇರಲ್ಲ. ಮುಂಜಾನೆ ಫಸ್ಟ್ ಹೇಳಿದ್ಮ್ಯಾಗ ಆಮ್ಯಾಗ ಸದನ್ಯಾಗ ಒಳಗೆ ಬರ್ತದು. ಫಸ್ಟ್ ನಾವು ಹೇಳಿದ್ಮ್ಯಾಗ ಅದು ಬಂತು. ಚೀಟಿ ಕೊಡುವಂಥದ್ದು ಏನಿಲ್ಲ, ಬಹಿರಂಗ ಇರಲ್ಲ. ಬಹಿರಂಗ ಓಪನ್ ಇದೆ. ಯತ್ನಾಳ್ ಅವ್ರು ಚೀಟಿ ಕೊಟ್ಟರು ಮಾತಾಡ್ತಾರ? ಯತ್ನಾಳ್ ಅವ್ರು ಚೀಟಿ ಕೊಟ್ಟರೆ ಏನು ಮಾತಾಡೋರು? ಪರಿಶಿಷ್ಟ ಅಂತಿಲ್ಲ, ಗರ್ಜಿಸುವ ಹುಲಿಗೆ. ಪರಿಶಿಷ್ಟಲ್ಲಿ ಯಾರು ಬಂದರೂ ಯಾವ ಗರ್ಜಿಸ್ತಾವ ಅದಕ್ಕೆಲ್ಲ CD ತೋರಿಸುವಂಥ ಕೆಲಸ ಆಗ್ತದೆ. ದೂರು ಕೊಡಂಥದ್ದು ಏನು ಅವ್ರು ತೊಗೋಬೇಕಲ್ಲ. ಏನು ದೂರು ಕೊಡೋದು ಇದ್ರಾಗ ಅವರೇ ತೊಗೋಬೇಕು. ಯಾರು ನಾವು ಹೇಳಿ ಫಸ್ಟ್ ಹೇಳಿದ ನಾನೇ ಇರಲ್ಲ. ಮುಂಜಾನೆ ಫಸ್ಟ್ ಹೇಳಿದ್ಮ್ಯಾಗ ಆಮ್ಯಾಗ ಸದನ್ಯಾಗ ಒಳಗೆ ಬರ್ತದು. ಇಲ್ಲ, ನಾವು ಹೇಳಿದ್ವಿ ಫಸ್ಟ್ ನಾವು ಹೇಳಿದ್ಮ್ಯಾಗ ಅದು ಬಂತು. ಚೀಟಿ ಕೊಡುವಂಥದ್ದು ಏನಿಲ್ಲ, ಬಹಿರಂಗ ಇರಲ್ಲ. ಬಹಿರಂಗ ಓಪನ್ ಇದೆ. ಯತ್ನಾಳ್ ಅವ್ರು ಚೀಟಿ ಕೊಟ್ಟರು ಮಾತಾಡ್ತಾರ? ಯತ್ನಾಳ್ ಅವ್ರು ಚೀಟಿ ಕೊಟ್ಟರೆ ಏನು ಮಾತಾಡೋರು? ಗರ್ಜಿಸುವ ಹುಲಿಗೆ. ಪರಿಶಿಷ್ಟಲ್ಲಿ ಯಾರು ಬಂದರೂ ಯಾವ ಗರ್ಜಿಸ್ತಾವ ಅದಕ್ಕೆಲ್ಲ CD ತೋರಿಸುವಂಥ ಕೆಲಸ ಆಗ್ತದೆ. ದೂರು ಕೊಡಂಥದ್ದು ಏನು ಅವ್ರು ತೊಗೋಬೇಕಲ್ಲ. ಏನು ದೂರು ಕೊಡೋದು ಇದ್ರಾಗ ಅವರೇ ತೊಗೋಬೇಕು. ಯಾರು